ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಇತ್ತೀಚೆಗೆ ಕರ್ನಾಟಕ ಮುಂಗಾರು ಅಧಿವೇಶನದಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು RSSನ ಗೀತೆಯನ್ನು ಹೇಳ್ತಾರೆ. ಇದು ಈಗ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಪರ ವಿರೋಧದ ಚರ್ಚೆಯ ನಡುವೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೆ ಸ್ವಪಕ್ಷದ ಕೆಲ ನಾಯಕರುಗಳು ಸಾಕಷ್ಟು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಯಾವ ಕಾರಣಕ್ಕಾಗಿ ಹೇಳಿದ್ರು ಅನ್ನುವಂಥದ್ದನ್ನು ಅವರು ಈಗಾಗಲೇ ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಎಲ್ಲ ವಿಚಾರಗಳನ್ನು ನಾನು ತಿಳಿದುಕೊಳ್ತೇನೆ. ಅದು ಕಮ್ಯುನಿಸಮ್ ಆಗಿರ್ಬೋದು, RSS ಆಗಿರ್ಬೋದು, ಇನ್ನಿತರ ಸಿದ್ಧಾಂತಗಳ ಬಗ್ಗೆ ನಾನು ತಿಳಿದುಕೊಳ್ತೇನೆ. ಆದರೆ ನಾನು ಕಾಂಗ್ರೆಸ್ಸಿಗ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಆದರೂ ಸಹ ಈ ಒಂದು ಕಾವು ಎಲ್ಲೋ ಒಂದು ಕಡೆ ಉಳಿದುಕೊಂಡಿದೆ. ಕಾಂಗ್ರೆಸ್ಸಿಗರೇ ಈ ಒಂದು ವಿಚಾರವನ್ನು ಸಾಕಷ್ಟು ಟೀಕೆಯನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಕಾರಣ ಇವತ್ತು BK ಹರಿಪ್ರಸಾದ್ ಅವರು ಈ ಒಂದು ವಿಚಾರವಾಗಿ ಸಾಕಷ್ಟು ಲೇವಡಿ ಮಾಡುವಂಥ ಕೆಲಸವನ್ನು ಮಾಡಿದರು. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಈ ಒಂದು RSSನ ಗೀತೆಯನ್ನು ಏನು ಸದನದಲ್ಲಿ ಹೇಳಿದ್ರು, ಇದು ಅವರು ಡೆಪ್ಯೂಟಿ CM ಆಗಿ ಹೇಳಿದ್ದಾದರೆ ನಾವು ಅದಕ್ಕೆ ಯಾವುದೇ ರೀತಿಯ ಅಬ್ಜೆಕ್ಷನನ್ನು ಮಾಡೋದಿಲ್ಲ. ಆದರೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಏನಾದರೂ ಅವರು ಈ ಒಂದು ಮಾತನ್ನು ಹೇಳಿದ್ದಾಗಿದ್ದರೆ ಕ್ಷಮೆಯಾಚಿಸಲೇಬೇಕು ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಜೊತೆಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಯಾವಾಗ ಈ ಒಂದು ಗೀತೆಯನ್ನು ಸದನದ ಒಳಗೆ ಹೇಳಿದ್ರೋ ಅದೇ ದಿನವೇ ಸಚಿವ ಪ್ರಿಯಾಂಕ್ ಖರ್ಗೆ ಇದೇ ವಿಚಾರವಾಗಿ ಟ್ವೀಟನ್ನು ಮಾಡ್ತಾರೆ. ಅವರು ಕೇವಲ RSSನ ಬಗ್ಗೆ ಮಾತ್ರ ಟ್ವೀಟ್ ಮಾಡಿ ಅಲ್ಲಿ ಒಂದಿಷ್ಟು ವಿಚಾರಗಳನ್ನು ಬರ್ಕೊಳ್ತಾರೆ. RSSನ ಗಾಳಿಯೂ ಯಾರಿಗೂ ಸೋಕದಂತೆ ನಾವು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬರೆದುಕೊಳ್ತಾರೆ. ಅಂದರೆ ಇಲ್ಲಿ ಸ್ಪಷ್ಟವಾಗಿದೆ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಯಾವಾಗ RSS ಗೀತೆಯನ್ನು ಸದನದೊಳಗೆ ಹೇಳಿದ್ರು ಅದು ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಜನರ ನಡುವೆ ಸಾಕಷ್ಟು ಆಕ್ಷೇಪಕ್ಕೆ ಕಾರಣ ಆಯಿತು. ಅವರು ಇಲ್ಲಿ KPCC ಅಧ್ಯಕ್ಷರಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರನ್ನು ವಿರೋಧವನ್ನು ನೇರವಾಗಿ ಮಾಡೋದಕ್ಕೆ ಆಗದೇ ಇದ್ದರೂ ಅವರು ಅವರದೇ ಆದಂಥ ದಾಟಿಯಲ್ಲಿ ವಿರೋಧಿಸುವಂಥ ಕೆಲಸಗಳನ್ನು ಮಾಡಿದ್ರು. BK ಹರಿಪ್ರಸಾದ್ ಅವರು ಇವತ್ತು ಮಾತನಾಡಿರ್ತಕ್ಕಂಥದ್ದು ಕೂಡ ಅದೇ ದಾಟಿಯಲ್ಲಿದೆ. ಅವರು ಭಾಳ ಹಿರಿಯ ಕಾಂಗ್ರೆಸ್ಸಿಗರು, ಹಿರಿಯ ಕಾಂಗ್ರೆಸ್ ನಾಯಕರು, ರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂಥ ಛಾಪನ್ನು ಮೂಡಿಸ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಅವರು ಸಿದ್ಧಾಂತಕ್ಕೆ ಬದ್ಧ ಆಗಿರುವಂಥ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ಅವರು ಇವತ್ತು ಟೀಕೆಯನ್ನು ಮಾಡಿದ್ದಾರೆ. ಅವರು 2-3 ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಗಾಂಧಿ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥ RSSನ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸಿಗರು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಯಾವ ಕಾರಣಕ್ಕಾಗಿ ಹೇಳಿದರು ಅನ್ನುವಂಥದ್ದು ಅವರ ಪ್ರಶ್ನೆ ಇತ್ತು. ಜೊತೆಗೆ ಇದನ್ನು ನಾವು ಯಾರೂ ಒಪ್ಪೋದಿಲ್ಲ ಅನ್ನುವಂಥ ದಾಟಿಯಲ್ಲಿ ಅವರು ಟೀಕೆಯನ್ನು ಮಾಡಿದ್ರು. ಜೊತೆಗೆ ಇದು ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲೂ ಕೂಡ ಈಗ ಚರ್ಚೆಯನ್ನು ಹುಟ್ಟುಹಾಕಿದೆ. ಯಾವಾಗ ಕಾಂಗ್ರೆಸ್ ನಾಯಕರುಗಳೇ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಹೇಳಿಕೆಯನ್ನು ಅವರು ಸದನದೊಳಗೆ ಪ್ರಸ್ತಾಪಿಸಿರ್ತಕ್ಕಂಥ ಕಾರಣಕ್ಕಾಗಿ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಒಂದು ವಿಚಾರವನ್ನು ನಾವಿಲ್ಲಿ ಗಮನಿಸಬೇಕು. KN ರಾಜಣ್ಣ ಇತ್ತೀಚೆಗೆ ಸಚಿವ ಸ್ಥಾನದಿಂದ ಅವರನ್ನು ಪದಚ್ಯುತಿಗೊಳಿಸಲಾಗಿತ್ತು. ಅದಕ್ಕೆ ಬೇರೆಯ ಕಾರಣವೇ ಇತ್ತು. ಅದನ್ನಿಲ್ಲಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ KN ರಾಜಣ್ಣ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ವಿಚಾರವನ್ನು ಮತ್ತೆ ಕಟುವಾಗಿ ಟೀಕೆಯನ್ನು ಮಾಡಿದ್ದಾರೆ. ಅಂದರೆ ನಾವ್ಯಾರಾದರೂ ಟೀಕೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ತಪ್ಪನ್ನು ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲರೂ ಪ್ರಶ್ನೆಯನ್ನು ಎತ್ತುತ್ತಾರೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ದಾಟಿಯಲ್ಲಿ ಅವರು ಮಾತನಾಡಿರುವಂಥದ್ದು. ಎಲ್ಲ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು RSSನ ಗೀತೆಯನ್ನು ಎಲ್ಲಿ ಸದನದ ಒಳಗೆ ಹೇಳಿದ್ರಲ್ಲ, ಅದಾದ ನಂತರದಲ್ಲಿ ಒಂದಿಷ್ಟು ವರ್ಗ ಡಿ.ಕೆ. ಶಿವಕುಮಾರ್ ಅವರೊಂದಿಗೆ ವ್ಯತ್ಯಾಸಗಳಿರ್ತಕ್ಕಂಥ ವರ್ಗ ಎಚ್ಚೆತ್ತುಕೊಂಡಿದೆ. ಡಿ.ಕೆ. ಶಿವಕುಮಾರ್ ಅವರನ್ನು ಕಟುವಾಗಿ ಟೀಕಿಸುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಅದೇ ದಾಟಿಯಲ್ಲಿ KN ರಾಜಣ್ಣ ಟೀಕೆಯನ್ನು ಮಾಡಿರುವಂಥದ್ದು. ಅಂಬಾನಿಯವರ ಕುಟುಂಬದ ಮದುವೆಗೆ ಇವರು ಹೋಗ್ತಾರೆ. ರಾಹುಲ್ ಗಾಂಧಿ ಅವರು ಅವರ ಇನ್ವಿಟೇಷನನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೋ ಅಂಥವರ ಫ್ಯಾಮಿಲಿಯ ಫಂಕ್ಷನ್ಗೆ ಅಂಥವರ ಫ್ಯಾಮಿಲಿಯ ಒಂದು ಮದುವೆ ಕಾರ್ಯಕ್ರಮಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಹೋಗ್ತಾರೆ. ಇವ್ರಿಗೆ ಎಲ್ಲೋ ಒಂದು ಕಡೆ ಯಾವುದೇ ರೀತಿಯ ಅಡೆತಡೆಗಳಿಲ್ಲ, ಹಿಡಿತದ ತಪ್ಪಿದ್ದಾರೆ ಇವರು ಅನ್ನುವಂಥ ದೃಷ್ಟಿಕೋನದಲ್ಲಿ ಅವರು ಹೇಳ್ತಾರೆ. ಅದು ಕೂಡ ಕಟುವಾಗಿ ಟೀಕಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲವೂ ಕೂಡ ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಇತ್ತೀಚಿನ ವರ್ತನೆ. ಅದರಲ್ಲೂ ಪ್ರಮುಖವಾಗಿ RSSನ ಗೀತೆಯನ್ನು ಅವರು ಸದನದ ಒಳಗೆ ಹೇಳಿರುವಂಥದ್ದು. ಆದರೆ ಅವರು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು. ಕಾಂಗ್ರೆಸ್ಸಿಗರೇ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಕಟ್ಟರ್ ಕಾಂಗ್ರೆಸ್ಸಿಗರು ಅಥವಾ ಕಾಂಗ್ರೆಸ್ ಸಿದ್ಧಾಂತವನ್ನು ತಮ್ಮ ಒಂದು ಮೈಗೂಡಿಸ್ಕೊಂಡಿರ್ತಕ್ಕಂಥವ್ರು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ರೀತಿಯಲ್ಲಿ ಈಗ ಮಾತನಾಡ್ತಾ ಇದ್ದಾರೆ. ಆದರೆ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರ ಇಷ್ಟು ದೊಡ್ಡ ಮಟ್ಟಿಗೆ ಹೋಗುತ್ತೆ ಅಂತ ಅಂದಾಜನ್ನು ಮಾಡಿರೋದಕ್ಕೆ ಕೂಡ ಸಾಧ್ಯ ಇಲ್ಲ. ಆದರೆ ಈಗ ಅಷ್ಟರ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಇದು ನೆಗೆಟಿವ್ ಆಗ್ತಾ ಇದೆ. ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥವರು
ಒಂದು ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರು ಈ ರೀತಿಯಾಗಿ RSSನ ಗೀತೆಯನ್ನು ಹೇಳುವಂಥದ್ದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಕಾಂಗ್ರೆಸ್ನಲ್ಲೇ ಮೂಡ್ತಾ ಇದೆ. ಇನ್ನೊಂದು ಕಡೆ BJP ಇದನ್ನು ಸ್ವಾಗತ ಮಾಡ್ತಾ ಇದೆ, RSSನಲ್ಲಿ ಒಳಿತಿದೆ, ಆ ಒಂದು ಕಾರಣಕ್ಕಾಗಿ RSS ಬಗ್ಗೆ DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಇದರಲ್ಲಿ ತಪ್ಪಿಲ್ಲ, RSS ಅನ್ನುವಂಥದ್ದು ರಾಷ್ಟ್ರ ಪ್ರೇಮಿ ಸಂಘಟನೆ ಅನ್ನುವಂಥ ರೀತಿಯಲ್ಲಿ DK ಶಿವಕುಮಾರ್ ಅವರ ಹೇಳಿಕೆಗಳನ್ನು ಸಮರ್ಥನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಅದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ, ಹುಡುಕುವಂಥ ಕೆಲಸವನ್ನು ಕಾಂಗ್ರೆಸ್ಸಿಗರು ಮಾಡಬಾರ್ದು. RSS ಈ ಒಂದು ದೇಶಕ್ಕಾಗಿ ತಂದೆ ಆದಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ಸಿಗರಲ್ಲಿ DK ಶಿವಕುಮಾರ್ ಅವರಿಗೆ ಈಗ ವಿರೋಧಿಗಳ ಸಂಖ್ಯೆ ಈ ಒಂದು ಕಾರಣಕ್ಕಾಗಿ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಒಂದಿಷ್ಟು ಜನ ಮುಂದೆ ಬಂದು ವಿರೋಧವನ್ನು ಮಾಡ್ತಾ ಇದ್ದಾರೆ. KPCCಯ ಅಧ್ಯಕ್ಷರಾದರೂ ಸ್ವತಃ ಅವರು ಮಾಡಿರುವಂಥದ್ದು ತಪ್ಪು ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಬಹಿರಂಗವಾಗಿ ಒಂದಿಷ್ಟು ವರ್ಗ ಹೇಳ್ತಾ ಇದ್ದರೆ, ಇನ್ನೊಂದಿಷ್ಟು ಜನ ಶಾಸಕರಾಗಿರ್ಬೋದು ಅಥವಾ ಪಕ್ಷದ ಹಿರಿಯ ಮುಖಂಡರಾಗಿರ್ಬೋದು, ಇನ್ನಿತರ ಪಕ್ಷದ ಜವಾಬ್ದಾರಿ ಇರ್ತಕ್ಕಂಥವ್ರಾಗಿರ್ಬೋದು, ಅವರೆಲ್ಲರೂ ಸ್ವತಃ DK ಶಿವಕುಮಾರ್ ಅವರ ಹೇಳಿಕೆ, DK ಶಿವಕುಮಾರ್ ಅವರು ಸದನದಲ್ಲಿ RSS ಗೀತೆಯನ್ನು ಹೇಳಿರುವಂಥದ್ದು ಇದು ಸರಿಯಾದಂಥ ಕ್ರಮವೇ ಅಲ್ಲ, ಇದು ನಿಜಕ್ಕೂ ಕೂಡ ಅವರು ಪಕ್ಷದ ಸಿದ್ಧಾಂತಕ್ಕೆ ದ್ರೋಹವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಪಕ್ಷದ ಆಂತರಿಕ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ನೋಡಬೇಕು ಇದು ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಹೋಗುತ್ತೆ. ರಾಷ್ಟ್ರೀಯ ಕಾಂಗ್ರೆಸ್ಸಿಗೇನಾದರೂ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಕಾಂಗ್ರೆಸ್ನ ಒಂದು ಗುಂಪು ಅಲ್ಲಿ ಕಂಪ್ಲೇಂಟ್ ಮಾಡುವಂಥದ್ದು ಅಥವಾ DK ಶಿವಕುಮಾರ್ ಅವರ ವಿರುದ್ಧ ದೂರುವಂಥ ಕೆಲಸವನ್ನು ಏನಾದರೂ ಮಾಡತ್ತಾ ಅನ್ನುವಂಥದ್ದು ಮುಂದಿನ ರಾಜಕೀಯ ಬೆಳವಣಿಗೆಗಳ ನಂತರವೇ ತಿಳ್ಕೊಳ್ಬೇಕು. ಆದರೆ ಒಟ್ಟಿನಲ್ಲಿ DK ಶಿವಕುಮಾರ್ ಅವರು ವಿವಾದವನ್ನು RSS ಗೀತೆಯನ್ನು ಹೇಳುವ ಮೂಲಕ ಮೈಮೇಲೆ ಎಳ್ಕೊಂಡ್ರ, ವಿರೋಧಿಗಳನ್ನು ಒಂದಿಷ್ಟು ವಿರೋಧಿಸೋದಕ್ಕೆ ಆಹಾರವನ್ನು ಇವರೇ ಕಲ್ಪಿಸಿಕೊಟ್ರ ಅನ್ನುವಂಥ ರೀತಿಯಲ್ಲೂ ಕೂಡ ಈಗ ಚರ್ಚೆ ಆಗ್ತಾಯಿದೆ. ಇದರಿಂದ DK ಶಿವಕುಮಾರ್ ಅವ್ರಿಗೆ ಯಾವ ರೀತಿಯಾಗಿ ರಾಜಕೀಯವಾಗಿ ನಷ್ಟ ಆಗತ್ತಾ ಅಥವಾ ಲಾಭ ಏನಾದರೂ DK ಶಿವಕುಮಾರ್ ಅವರು ಪಡ್ಕೊಳ್ತಾರೆ ಅನ್ನುವಂಥದ್ದು ಮುಂದಿನ ರಾಜಕೀಯ ಬೆಳವಣಿಗೆಗಳಿಂದ ತಿಳ್ಕೊಳ್ಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.